ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಏನಪ್ಪ ಅಂತಂದರೆ ನಾನಿವತ್ತು ಒಂದು ಪೀಸ್ಫುಲ್ ಪ್ಲೇಸಿಗೆ ಬಂದಿದ್ದೀನಿ. ಅದೇ ಯಾವುದಪ್ಪ ಅಂದರೆ ಬ್ಯಾಂಗ್ಳೂರಲ್ಲೇ ಲೊಕೇಟ್ ಆಗಿರೋ ಮಿನಿ ಮಂತ್ರಾಲಯ. ಈಸ್ ನಥಿಂಗ್ ಬಟ್ ಒನ್ನವ ಮಂತ್ರಾಲಯ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಸೇಮ್ ಮಂತ್ರಾಲಯಕ್ಕೆ ಹೋಗೋ ಫೀಲೇ ಸಿಕ್ಕತ್ತೆ ನನಗೆ ಈ ಟೆಂಪಲ್ಗೆ ನೀವೆಷ್ಟೇ ಟೆನ್ಷನಲ್ಲಿ ಬಂದಿದ್ರೂ ನಿಮ್ಗೊಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಈ ಟೆಂಪಲಿಗೆ ಬಂದಮೇಲೆ. ಈ ಟೆಂಪಲಿಗೆ ಬಂದಮೇಲೆ ನಿಮ್ಗೆ ಹೋಗೋ ಮನಸ್ಸೇ ಬರೋದಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು. ಇದು ಯಾವುದೇ ಉದ್ಭವ ಆಗಿರೋ ಟೆಂಪಲ್ ಅಲ್ಲ, ಸ್ಥಾಪನೆ ಆಗಿರೋ ಟೆಂಪಲ್ಲು. ಶ್ರೀಯುತ ನರಸಿಂಹಾಚಾರಿ ಜೋಶಿ ಅವರು ಹೊನ್ನವರಟ್ಟಿ ಗ್ರಾಮಕ್ಕೆ ಬರ್ತಾರೆ. ಆ ಗ್ರಾಮಕ್ಕೆ ಬಂದಾಗ ಅವ್ರು ಯಾವುದೇ ರೀತಿ ಆಸೆ ಇಟ್ಕೊಂಡಿರಲ್ಲ, ಇಲ್ಲ ನಾನೊಂದು ದೇವಸ್ಥಾನ ಕಟ್ತೀನಿ ಅಂತ ಒಂದು ಆಸೆ ಇಟ್ಕೊಂಡಿರಲ್ಲ. ಒಂದು ಲ್ಯಾಂಡ್ ಪರ್ಚೇಸಿಗಾಗಿ ಬಂದಿರ್ತಾರೆ. ಆ ಲ್ಯಾಂಡ್ ಪರ್ಚೇಸ್ಗಾಗಿ ಬಂದಿರೋ ಟೈಮಲ್ಲಿ ಅವರಿಗೆ ಈ ಮಠ ಕಟ್ಟಬೇಕು ಅಂತ ಒಂದು ಆಸೆ ಆಗುತ್ತೆ. ನರಸಿಂಹಾಚಾರಿ ಜೋಶಿ ಅವರು ಚಿಕ್ಕ ವಯಸ್ಸಿಂದನೇ ಆಸೆ ಇಟ್ಕೊಂಡಿರ್ತಾರೆ, ನಾನು ದೇವ್ರ ಸೇವೆ ಮಾಡಬೇಕು, ಇಲ್ಲೊಂದು ಬ್ಯಾಂಗ್ಳೂರಲ್ಲಿ ಒಂದು ಮನೆ ಮಂತ್ರಾಲಯ ಅನ್ನೋದನ್ನ ಸ್ಥಾಪನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. 12 ಏಜಲ್ಲೇ ಅವ್ರಿಗೆ 12 ಏಜಲ್ಲೇ 1983 ಅವರು ಬ್ಯಾಂಗ್ಳೂರ್ 5th ಬ್ಲಾಕ್, ಜಯನಗರ್ 5th ಬ್ಲಾಕಲ್ಲಿರೋ ಮಿನಿ ಮಂತ್ರಾಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ಅವರು ಒಂದು ಆಸೆ ಇಟ್ಕೊಂಡಿರ್ತಾರೆ, ನಾನು ಇದೇ ಥರನೇ ಒಂದು ಸ್ಥಾಪನೆ ಮಾಡಬೇಕು, ಎಲ್ಲರೂ ಬಂದು ಪೂಜೆ ಸಲ್ಲಿಸಬೇಕು ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ 2013 ಈ ದೇವಸ್ಥಾನನ ಸ್ಥಾಪನೆ ಮಾಡ್ತಾರೆ. ಈ ದೇವಸ್ಥಾನ ಸ್ಥಾಪನೆ 2013 ಸ್ಥಾಪನೆ ಆಗುತ್ತೆ. ಇಲ್ಲಿ ಬಂದವರಿಗೆ ಯಾರಿಗೆ ಒಬ್ರಿಗೆ ನೆಗೆಟಿವ್ ವೈಬ್ಸ್ ಇರಲ್ಲ, ಎಲ್ಲರಿಗೂ ಒಂದು ಪಾಸಿಟಿವ್ ಫೀಲಿಂಗಲ್ಲೇ ಹೋಗ್ತಾರೆ. ಒಬ್ಬೊಬ್ಬರು ಕಾಯಿ ಸಂಕಲ್ಪ ಮಾಡ್ತಾರೆ, ದೀಪ ಸೇವೆ ಮಾಡ್ತಾರೆ. ಪರ್ಸ್ನಲಿ ಇಲ್ಲಿ ನಾನೇನು ಅಂದ್ಕೊಂಡಿದ್ದೀನಿ ಅದು ನನಗಾಗಿದೆ. ನಾನು 21 ವೀಕ್ಸ್ ಕಾಯಿ ಕಟ್ಟಿದ್ದೆ. ನಾನು 21 ವೀಕ್ಸ್ ಕಾಯಿ ಕಟ್ಟಾದಮೇಲೆ ನಾನೇನು 21 ವೀಕ್ಸ್ ಮುಂಚೆನೇ ಆಗಿದೆ. ನಾನು ಜಸ್ಟ್ 2 ವೀಕ್ಸ್ ಅಷ್ಟೇ ನಾನು ಕಾಯಿ ಕಟ್ಟಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು. ಅಷ್ಟಕ್ಕೆ ನಾನು ಏನು ಅಂದ್ಕೊಂಡಿದ್ದೆ ಅದೊಂದು ದೇವ್ರು ಈಡೇರಿಸಿತ್ತು. ಅದೊಂದು ನನಗೆ ಓನ್ ಹ್ಯಾಪಿನೆಸ್. ಈ ಮಠಕ್ಕೆ ಬಂದಮೇಲೆ ನಮ್ಮ ಪ್ರಾಬ್ಲಮ್ಸ್ನ ಗುರುಗಳ ಹತ್ರ ಹೋಗಿ ಹೇಳ್ಕೊಂಡ್ರೆ ಅವ್ರು ನಮ್ಮ ಪ್ರಾಬ್ಲಮ್ ತಕ್ಕನಾಗೆ ಅವ್ರು ಒಂದು ಸೊಲ್ಯೂಷನ್ ಕೊಡ್ತಾರೆ. ಇಷ್ಟು ವೀಕ್ಸ್ ಮಾಡಬೇಕು, ಇಷ್ಟು ವೀಕ್ಸ್ ಮಾಡಿದ್ರೆ ನಿಮ್ಗೆ ಪ್ರತಿಫಲ ಸಿಗುತ್ತೆ ಅಂತ. ಅದೇ ರೀತಿ ನನಗೆ 21 ವೀಕ್ಸ್ ಹೇಳಿದರು. ಕೆಲವೊಬ್ಬರಿಗೆ 9 ವೀಕ್ಸ್ ಹೇಳ್ತಾರೆ, ಕೆಲವೊಬ್ಬೊಬ್ರಿಗೆ 16 ವೀಕ್ಸ್ ಹೇಳ್ತಾರೆ, ಕೆಲವೊಬ್ಬೊಬ್ಬರಿಗೆ 18 ವೀಕ್ಸ್ ಹೇಳ್ತಾರೆ. ಇದೇ ರೀತಿಯ ಅವರಿಗೆಲ್ಲ ನಿಮಗೂ ಈ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತಂದರೆ ಬೆಂಗಳೂರಲ್ಲಿರೋ ಸುಂಕದಕಟ್ಟೆ ಹತ್ರ ಹೊನ್ನವರಟ್ಟಿ ಅನ್ನೋ ಒಂದು ಊರತ್ರ ಈ ದೇವಸ್ಥಾನ ಬರೋದು. ನಿಮಗೆ ಬಸ್ ಫೆಸಿಲಿಟಿ ಕೂಡ ಇದೆ ಇಲ್ಲಿ. ಡೈರೆಕ್ಟ್ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ಇದೆ ಹೊನ್ನವರಟ್ಟಿಗೆ ನಿಮಗೆ. ಅಲ್ಲಿಂದ 1 ಕಿಲೋಮೀಟರ್ಗೆ ಆಟೋ ಫೆಸಿಲಿಟಿ ಕೂಡ ಇದೆ. 20 ರೂಪೀಸ್ ಕೊಟ್ಟರೆ ಶೇರಿಂಗ್ ಆಟೋಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ವಿಸಿಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ದೇವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.